ಬಂದಿದ್ದಾನೆ ಜಯರಾಜ. ಒಲೆ ಸುಲಿಗೆ ದರೋಡೆ ಮಾಡಬೇಕಂದ್ರೆ ನನ್ನ ಕೈವಶ ಆಗಲೇಬೇಕು. ಒಬ್ಬ ಮ್ಯಾನೇಜರ್ ಈಗ ತಾನೇ ಹೊಸದಾಗಿ ಬಂದಿರೋ ಪೊಲೀಸ್ ಆಫೀಸರ್ ಕಿರಣ್ ಕುಮಾರ್ ನಾವು ಮಾಡುತ್ತಿರೋ ಕಾರ್ಯಕ್ಕೆ ಮಹಾರಾಜನಂತೆ ಮೆರೆದಾಡಬಹುದು. ವಿರಾಟ್ನೊಂದಿಗೆ ಸ್ನೇಹ ಸಲಿಗೆ ಬೆಳೆಸಿ ಶ್ರೀಮಂತಿಗೆ ಸಂಪತ್ತಿನಲ್ಲಿ ನಾನು ಜೀವನ ಸಾಗಿಸಲೇಬೇಕು. ಹಲೋ, ನಾನ್ ಜಯರಾಜ್ ಮಾತನಾಡುವುದು. ಯಾವ ಜಯರಾಜ್? ಈ ಊರಿನ ಪಾಳ್ಯಗಾರ ಜಯರಾಜ್. ಹೇಳಿ ಸರ್, ನನ್ನಿಂದ ಏನಾಗಬೇಕು? ಏನಿಲ್ಲ, ಸ್ವಲ್ಪ ಮನೆಗೆ ಬಂದು ಬೇಟೆಯಾಗಿ ಹೋಗ. ಓಕೆ ಸರ್, ಈಗಲೇ ಬರುತ್ತೆ. ಆಯ್ತು, ಬೇಗ ಬನ್ನಿ. ಹಲೋ ಹಲೋ ಹಲೋ, ನಾನ್ ಜಯರಾಜ್. ಹೇಳು ಜಯರಾಜ್. ಹೇಳುವುದೇನಿದೆ ವಿರಾಟ್? ಮನೆಗೆ ಬಂದು ಬಿಡು, ಮನೆಯಲ್ಲಿ ಎಲ್ಲ ಹೇಳ್ತೇನೆ. ಈಗಲೇ ಬರುವೆ. ಓಕೆ. ಕಾಕಿ ಅಂಡ್ ವಿರಾಟ್ ಈ ಜಯರಾಜನ ಮನೆಗೆ ಆಗಮನ. ಬಂದ ನಂತರ ತಿಳಿಯುತ್ತದೆ ಈ ಜಯರಾಜನ ಸ್ನೇಹ ಬಂಧನ. ಮನೆಗೆ ಬಾ ಅಂತ ಹೇಳಿದ ಕಾರಣ ಏನಂದು ಕೇಳಬಹುದಾ? ಕಾರಣವಿದೆ ವಿರಾಟ್. ನಾನು ಮಾಡುತ್ತಿರ ಈ ಕೆಟ್ಟ ಕರ್ಮದ ಕಾರ್ಯಕ್ಕೆ ಈ ಜಯರಾಜನೊಂದಿಗೆ ಕೈ ಜೋಡಿಸಿ ಆ ಮಹಾಕಾರ್ಯವನ್ನು ಸಾಧಿಸುವುದಕ್ಕಾಗಿ. ನಿನ್ನ ಕರ್ಮದ ಕಾರ್ಯಕ್ಕೆ ಕೈ ಜೋಡಿಸಿದರೆ ನನಗೆಷ್ಟು ಕ್ಯಾಶ್ ಕೊಡುವೆ? ಒಂದು ದುಡ್ಡಿನಲ್ಲಿ 10% ಕೊಡುತ್ತೇನೆ. ಓಕೆನಾ? ನೀನು ಮಾಡುತ್ತಿರೋ ಕರ್ಮದ ಕಾರ್ಯಕ್ಕೆ ಕೇವಲ 10%? ನೋ, ನೆವರ್. ನಾನು ಕೈ ಜೋಡಿಸುವುದಿಲ್ಲ. ಒಂದ ಲಾಭದಲ್ಲಿ 50-50 ಕೊಡುತ್ತೇನೆ, ಸರಿ ತಾನೆ? ಓಕೆ, ಡನ್. ಜಯರಾಜ್, ಅಲ್ಲಿ ನೋಡು, ಪೊಲೀಸ್ ಈ ಕಡೆ ಬರುತ್ತಿದ್ದಾನೆ. ವಿರಾಟ್, ನಾನೇ ಹೇಳಿದೆ, ಏಕೆ ಅವನನ್ನು ನೋಡಿದ್ರೆ ಭಯನ? ಭಯ ಎಂಬ ಶಬ್ದ ಈ ವಿರಾಟನಿಂದ ಬಹು ದೂರವಿದೆ. ಹೋದ್ರಿ
ಮಾಡುತ್ತಿಲ್ಲ ರಾಜನ ಲಾಭಕ್ಕೋಸ್ಕರವಾಗಿ ಅದಕ್ಕೆ ಫೋನ್ ಹಚ್ಚಿ ಕರೆಸಿಕೊಂಡಿರುವೆ. ಆ ಕಾಕಿಯು ನಮ್ಮ ಕಾರ್ಯಕ್ಕೆ ಕೈ ಸೇರಲೆಂದಾಯ್ತು. ಹೌದು ವಿರಾಟ್. ವೆಲ್ಕಮ್ ಇನ್ಸ್ಪೆಕ್ಟರ್ ಕಿರಣ್ ಕುಮಾರ್, ವೆಲ್ಕಮ್. ಜಯರಾಜ್ ಅವರೇ, ನನ್ನನ್ನು ಬೇಗ ಬಾ ಅಂತ ಹೇಳಿದ ವಿಷಯವೇನು? ವಿಷಯವಿದೆ ಇನ್ಸ್ಪೆಕ್ಟರ್ ಕಿರಣ್ ಕುಮಾರ್. ವಿಷಯವಿದ್ದರೆ ತಾನೇ ಬಾಯಿ ಎಂದು ಹೇಳಬೇಕಾಗುತ್ತದೆ. ನಾನು ಹೇಳುವುದು ಇಷ್ಟೇ, ನೀವು ನಮ್ಮ ಕೆಟ್ಟ ಕರ್ಮದ ಕಾರ್ಯಕ್ಕೆ ಈ ಜಯರಾಜನಿಗೆ ಕೈ ಜೋಡಿಸಿ ಈ ನಿಮ್ಮ ಕಾಕಿ ಬಟ್ಟೆಗೆ ಕಿಮ್ಮತ್ತು ಕೊಟ್ಟು ನೀವು ನಮ್ಮ ಕೆಲಸಕ್ಕೆ ಕಲ್ಲು ಹಾಕಬಾರದು ತಿಳಿದು ಕರೆಸಿದೆ ಅಷ್ಟೇ. ಅಂದ್ರೆ ನಿಮ್ಮ ಮಾತು ಹೆಚ್ಚು ಏನು ಹೇಳುವುದು ಇನ್ಸ್ಪೆಕ್ಟರ್, ನೀವು ನಮ್ಮ ಸ್ನೇಹ ಬೆಳೆಸಿ ನಮ್ಮನ್ನ ಸ್ನೇಹಿತರನ್ನಾಗಿ ಮಾಡಿಕೊಳ್ಳಬೇಕೆಂದು ಕರೆಸಿದೆ. ಆದರೆ ನೀವು ಮಾಡುತ್ತಿರೋ ಕಾರ್ಯದಲ್ಲಿ ನಾ ಕೈ ಜೋಡಿಸಬೇಕೆಂದು ಹೇಳುತ್ತೀರಾ ತಾನೆ? ಎಸ್ ಇನ್ಸ್ಪೆಕ್ಟರ್, ಎಸ್. ನೀವು ನಮ್ಮ ಸ್ನೇಹ ಬೆಳೆಸುವುದಕ್ಕಾಗಿ ನಿಮಗೆ ಹಣ, ಬೆಳ್ಳಿ, ಬಂಗಾರ ಬೇಕಾದಷ್ಟು ಕೇಳಿ ಮುಚ್ಚಿಕೊಡುತ್ತೇನೆ. ಅದು ಸಾಲದಿದ್ದರೆ ಈಗಲೇ ಪ್ರಮೋಷನ್ ಕೊಡಿಸುತ್ತೇನೆ. ಏನಂತೀರಾ ಇನ್ಸ್ಪೆಕ್ಟರ್? ಈ ಜಯರಾಜ್ ಹೇಳಿದಂತೆ ಕೇಳಿದರೆ ನನ್ನ ಕಾರ್ಯ ಸುಲಭವಾಗಿ ಸಾಗುತ್ತದೆ. ನನ್ನ ತಂಗಿ ಕೊಲೆ ಮಾಡಿದ ಆ ಕಟುಕ ಯಾರೆಂದು ಪತ್ತೆ ಹಚ್ಚುವುದಕ್ಕಾಗಿ ನಾನು ಇವರ ಸ್ನೇಹ ಬೆಳೆಸಲೇಬೇಕು. ಇನ್ಸ್ಪೆಕ್ಟರ್, ಆ ಕೊಲೆಗಾರನ ಕೈಗೆ ಬೇಡಿ ತೊಡಿಸಿದಾಗಲೇ ಆಗಲೇ ತೀರುತ್ತದೆ ನನ್ನ ಸೇಡಿನ ಕಿಡಿ. ಇನ್ಸ್ಪೆಕ್ಟರ್, ಏನು ವಿಚಾರಿಸುತ್ತಾ ನಿಂತಿರುವಿರಲ್ಲ? ಹಾಗೇನಾದರೂ ಸಂಕೋಚ ಇದ್ದರೆ ಹೇಳಿ. ಏನಿಲ್ಲ ಜಯರಾಜ್ ಅವರೇ, ಹಾಗೆ ಹಳೆ ವಿಚಾರ ಮಾಡುತ್ತಿರುವೆ. ಹಾಗಾದರೆ ನೀವು ನಮ್ಮ ಕಾರ್ಯಕ್ಕೆ ಕೈ ಜೋಡಿಸಲು ಸಿದ್ಧ ತಾನೆ? ಜಯರಾಜ್, ಸದಾ ನಿಮ್ಮ ಸೇವೆಗೆ ಸಿದ್ಧನಾಗಿರು. ಹಾಗಾದರೆ ಇನ್ನು ಮುಂದೆ ತ್ರಿವಳಿ ಹುರಿಗಳ ದರ್ಬಾರ. ಅಂದಾಗ ಒಂದೇ ಜೊತೆ ಕೇಸರಿ, ಬಿಳಿ, ಹಸಿರು ತ್ರಿಬಣ್ಣದ ಬಾಟ ಇದ್ದದ್ದು. ಕಾಯಕವೇ ಕೈಲಾಸ ಎಂಬುವಂತೆ ಈ ಕರ್ಮದ ಕಾರ್ಯಕ್ಕೆ ಹಾಕಿ ಕಂಕಣ ಬದ್ಧ ಇದ್ದಂತೆ. ವಿರಾಟ್, ಈ ನಮ್ಮ ಸಂತೋಷ ಸಮಾರಂಭಕ್ಕೋಸ್ಕರವಾಗಿ ಶಾಂತಿ ಹೋಟೆಲ್ನಿಂದ ಡ್ಯಾನ್ಸರ್ ಶಾಂತಿ ಬರಲು ಹೇಳಿದೆ. ಇನ್ನೂ ಬರಿಲ್ಲ ಡ್ಯಾನ್ಸರ್ ಬರುವವರೆಗೂ ಎಲ್ಲರೂ ಡ್ರಿಂಕ್ಸ್ ಮಾಡೋಣ ಬನ್ನಿ.
ತೆಗೆದುಕೋ ನಿನ್ನ ದುಡ್ಡು. ಮತ್ತೆ ಕರೆದಾಗ ಬಂದು ಕುಡಿದು ಕುಪ್ಪಳಿಸಿ ಕಣ್ತಂಪು ಮಾಡಿ ಹೋಗಬೇಕ. ಸರಿ ನಾ ಇನ್ನು ಬರುತ್ತೇನೆ. ನಿನ್ನ ಹೆಂಡತಿ ಮಕ್ಕಳು ಅಕ್ಕ ತಂಗಿಯರನ್ನು ಕರೆದುಕೊಂಡು ಬಂದಿದ್ಯಾ ಇಲ್ಲ ನೀನೊಬ್ಬನೇ ಬಂದಿರುವೆಯೋ? ಜಯರಾಜ್, ನನಗೆ ಹೆಂಡತಿ ಮಕ್ಕಳು ಎನ್ನುವರು ಯಾರೂ ಇಲ್ಲ. ನನಗೆ ಇದ್ದ ಒಬ್ಬಳು ತಂಗಿ ಕೀರ್ತಿಯನ್ನು ಕರೆದುಕೊಂಡು ಬಂದಿದ್ದೆ. ಆದರೆ ಒಂದೆರಡು ದಿನದಲ್ಲಿ ನನ್ನ ತಂಗಿನ ಪಾರ್ಕಿನಲ್ಲಿ ಕಳೆದುಕೊಂಡೆನು. ಅಂದ್ರೆ ಯಾರಾದ್ರೂ ಕಿಡ್ನಾಪ್ ಮಾಡಿದ್ರು ಇಲ್ಲ ಎಲ್ಲಾದ್ರೂ ಮಿಸ್ ಆಗಿ ಕರೆದುಕೊಂಡಿದ್ದಾಳ? ಇಲ್ಲ ಜಯರಾಜ್ ಅವರೇ, ಯಾವುದೋ ಕ್ಷುಲ್ಲಕ ಕಾರಣಕ್ಕಾಗಿ ಪಾರ್ಕಿನಲ್ಲಿ ಪ್ರಾಣ ಬಿಟ್ಟಳು. ಹೋಗಲು ಬಿಡು ಕಿರಣ್, ಅವಳ ಹಣಬರ ಇಷ್ಟೇ ಇರಬೇಕೆಂದು ಕಾಣಿಸುತ್ತದೆ. ಅಂದು ನಾನು ಪಾರ್ಕಿನಲ್ಲಿ ಸೀದಾ ಹರಣ ಮಾಡಿ ಕೊಲೆ ಮಾಡಿದ್ದು ಕೀರ್ತಿ ಈ ಕಿರಣನ ತಂಗಿ. ಹೌದು, ಬೇರೆ ಯಾರಲ್ಲ, ಈ ಇನ್ಸ್ಪೆಕ್ಟರ್ ತಂಗಿ. ಜಯರಾಜ್, ನನಗೆ ಡ್ಯೂಟಿಗೆ ಲೇಟ್ ಆಯ್ತು, ನಾನಿನ್ನು ಬರುತ್ತೇನೆ. ಜಯರಾಜ್, ನನ್ನದೊಂದು ದೊಡ್ಡ ಡೀಲ್ ಇದೆ, ನಾನಿನ್ನ ಅರ್ಜೆಂಟಾಗಿ ಹೋಗಲೇಬೇಕು. ಹೋಗಿದಿರಿ ಹೋಗಿ ಹೋಗಿ ಮಳ್ಳ ನನ್ನ ಮಕ್ಕಳೇ ಹೋಗಿ. ಈ ನಾಡಿನಲ್ಲಿ ನಾನೇ ರಾಜನಾಗಿ ಮೆರೆಯಕ್ಕೋಸ್ಕರವಾಗಿ ನಿಮ್ಮನ್ನು ಕರೆಸಿದೆ. ನಿಮ್ಮಿಂದ ಕೆಟ್ಟ ಕೆಲಸ ಮಾಡಿಸಿ ಕೊನೆಗೆ ಕಳುಹಿಸಿ ನಿಮ್ಮನ್ನು ಪರಲೋಕಕ್ಕೆ. ಅಂದಾಗ ತಿಳಿಯುತ್ತದೆ ಈ ಕವಿ ರಚಿಸಿದ ಈ ನಾಟಕದ ಕಾರಸ್ಥರದ ಕಾಯಮಾಡ